ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ 18. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂದ್ಕೊಳ್ತೀನಿ. ಚೆನ್ನಾಗಿರಲೇಬೇಕು. ಸೊ ಗೈಸ್, ಇವತ್ತು ನಮ್ಮ ಎಡತಲೆಯ ಪುರಾತನ ಕಾಲದ ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಹಾಳೋಗಿದೆ. ಅದನ್ನು ಮೊದಲಿನ ಥರನೇ ಪೂಜೆ ಮಾಡೋ ರೀತಿ ಮಾಡ್ತೀವಿ ಅಂತ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಕ್ಲೀನ್ ಮಾಡಬೇಕು ಅಂತ ಬಂದಿದ್ದಾರೆ. ಫುಲ್ಲು ಹದಗೆಟ್ಟೋಗಿದೆ. ಸುತ್ತ ಎಲ್ಲ ಬಚ್ಚಲು ನೀರು, ಚರಂಡಿ ನೀರು ಎಲ್ಲ ತುಂಬಿದೆ ಗೈಸ್. ಅದನ್ನು ರೆಡಿ ಮಾಡ್ತಾರೆ ಅನ್ನೋದೇ ಡೌಟು. ಆದರೆ ಇವತ್ತು ಸಂಜೆ ಗಂಟು ಮಾಡ್ತೀವಿ ಅನ್ನೋ ಪ್ಲ್ಯಾನಲ್ಲೇ ಇದ್ದಾರೆ. ಊರವರು ಹಂಗೆ ಕೋಆಪ್ರೇಟ್ ಮಾಡಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ಜನ ಮಾತ್ರ ಬರೋದು, ಅವ್ರ ಕೈಲಿ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ತಿರ್ಗಾ ಅವರು ಹೋಗೋ ಅಂತ ಇದುವೆ. ಬಟ್ ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಒಬ್ಬೊಬ್ರಿಗಿದೆ. ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಒಳಗೆ ತುಂಬ ಹದಗೆಟ್ಟಿದೆ. ಅಲ್ಲಿ ವಿಗ್ರಹ ಕೂಡ ಇಲ್ಲ. ಅಲ್ಲಿ ಈ ದೇವಸ್ಥಾನ ನೋಡ್ಬಿಟ್ಟು ಶಾಕ್ ಅದೇ. ಪುರಾತನ ಕಾಲದಲ್ಲಿ ಈ ರೀತಿ ನೀವು ಕಟ್ಟಬಹುದಾ ಅಂತ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಇಷ್ಟು ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಈಗ ಪೂಜೆ ನಡೀತಿಲ್ಲ ಅನ್ನೋದೊಂದು ಭಾರಿ ಕಷ್ಟ. ಮುಂದೆ ನಡೆಯಲ್ವ ಅನ್ನೋದು ಗೊತ್ತಿಲ್ಲ. ಎಲ್ಲಾನು ಅಪ್ಡೇಟ್ ಮಾಡ್ತೀನಿ ನೋಡಿ. ಇಷ್ಟು ಸುಂದರವಾದ ದೇವಸ್ಥಾನಕ್ಕೆ ಆದಷ್ಟು ಬೇಗ ಪೂಜೆ ಆಗಲಿ ಅಂತ ನಾವು ಬೇಡ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಆಗಲಿ, ಕೆಲಸ ಚೆನ್ನಾಗಿ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ಸ್ಥಳೀಯ ಜನರನ್ನು ಕೇಳಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋದ ಬನ್ನಿ. ನೋಡಕ್ಕಂತ ಬಂದು ಇವರು ಏನೋ ಮಾತಾಡಿ ಅಂತ ಹೇಳ್ತವ್ರೆ. ಮುನ್ನೆರವಿ ಅಂತ ಬೆಂಗಳೂರಿಂದ ಬಂದವ್ರೆ. ಪಾಪ ಚೆನ್ನಾಗ ಮಾತಾಡ್ತವ್ರೆ. ಇವರು ಕೆಲಸ ಮಾಡಕ್ ಬಂದರೆ. ಹಳೆ ಕಾಲದ ದೇವಸ್ಥಾನ ಏನೋ ಗೊತ್ತಿಲ್ಲ ನನಗೆ. ಒಟ್ಟು ಇವತ್ತು ನೋಡಕ್ ಬಂದು ಇವರು ಮಾತಾಡಿ ನೋಡಿ ಪಾಪ ನಿಂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತವ್ರೆ. ಬಂದು ನೋಡಿ ಮಾಡಿ ಆದರೆ ಆ ಕಾಲದಿಂದ ಬಿದ್ದದ ಗೊತ್ತಿಲ್ಲ ನಮಗೆ. ಎಲ್ಲ ಗಿಡಗಳು ಬೆಳೆದು ಇದಾಗಿದೆ. ಮಕ್ಕಳು ಮರಿ ಎಲ್ಲ ಕರ್ಕೊಬಂದು ರೆಡಿ ಮಾಡ್ತಾವ್ರೆ. ಪಾಪ ಏನು ನೋಡಿ ಬಂದು ಸಹಾಯ ಮಾಡಿ ಬಂದು ಎಲ್ಲ ರೆಡಿ ಮಾಡಿಕೊಡಿ. ಒಂದು ಸ್ವಲ್ಪ ಏನು ಮಾಡಬೇಕು ಅಂತ ಪಾಪ ಮಾಡ್ತಾವ್ರೆ. ರೆಡಿ ಮಾಡಬೇಕು. ದೇವಸ್ಥಾನ ಕಾಲದ ದೇವಸ್ಥಾನ ಅಂತ. ಥ್ಯಾಂಕ್ ಯು. ಗೈಸ್, ಚರಂಡಿ ನೀರ್ನೆಲ್ಲ ಬಿಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಸುತ್ತ. ಅಲ್ಲಿ ವಿಗ್ರಹ ಇದೆ. ಒಂದು ಹತ್ರಕ್ಕೆ ಹೋಗ್ತೀನಿ, ತೋರಿಸ್ತೀನಿ, ನೋಡೋದ. ಗೈಸ್, ವಿಗ್ರಹ ಪೂರ್ತಿ ಹಾಳಾಗಿದೆ. ಮತ್ತೆ ಅದು ರೆಡಿ ಮಾಡೋದಕ್ಕಂತ ಆಗಲ್ಲ. ಇಲ್ಲಿ ನೋಡಿದ್ರೆ ತುಂಬಾ ನೀರು. ವಿಗ್ರಹದ ಮುಂದೆನೆ ಚರಂಡಿ ನೀರು. ಆಯ್ತು. ನಮಸ್ಕಾರ. ನಾನು ಇದೇ ಗ್ರಾಮದ ನಿವಾಸಿಯಾಗಿದ್ದು, ಎಡ್ತಲೆ ಗ್ರಾಮ. ಈ ಒಂದು ಎಡ್ತಲೆ ಗ್ರಾಮದ ಪಡವಳ ಬೀದಿಯಲ್ಲಿ ಊರ ಮಧ್ಯೆ ಇರುವಂಥ ಈ ಒಂದು ದೇವಸ್ಥಾನ. ಇದುವರೆಗೂ ಇಂಥ ಒಂದು ದೇವಸ್ಥಾನ ಇದೆ ಅಂತ ನಮಗೆ ನಿವಾಸಿಯಾಗಿ ಗೊತ್ತಿರಲಿಲ್ಲ. ನಮ್ಮ ಬೆಂಗಳೂರು ಪುನರಪಿ ಟ್ರಸ್ಟ್ ತಂಡದಿಂದ ಬಂದಿರುವಂಥ ಈ ಒಂದು ತಂಡ ಇಲ್ಲಿ ಈ ಒಂದು ದೇವಸ್ಥಾನ ಇದೆ ಅಂತ ನೋಡ್ಕೊಂಡದಾಗಿದೆ. ಮೊದಲಾಗಿ ಕಳೆದ ವಾರ ಬಂದಿದ್ರು.
ಒಂದು ಲೇಡೀಸ್ ಜಾತಿ ಅದೆಲ್ಲ ಮಾಡೋಗಿದ್ರು. ಮತ್ತು ಮುಂದಿನ ವಾರ ಬರೋ ಅಷ್ಟರಲ್ಲಿ ನಾವು ಈ ಗ್ರಾಮಸ್ಥರ ಯುವಕರು ಮತ್ತು ಎಲ್ಲ ಮುಖಂಡಗಳೆಲ್ಲ ಸೇರಿ ಸಪೋರ್ಟಾಗಿ ಈ ಒಂದು ಪುರಾತನ ಕಾಲದ ದೇವಸ್ಥಾನವನ್ನು ಮತ್ತೆ ನೋಡುವಂತೆ ಕಲ್ಪಿಸಿಕೊಡುವಂಥ ಪುನರಪಿ ಟ್ರಸ್ಟ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ವರ್ಷದ ಹಳೆಯ ಕಾಲದ ದೇವಸ್ಥಾನದಿಂದ ಮುಂದಿನ ಪೀಳಿಗೆ ಜನಾಂಗದವರಿಗೆ ನೋಡುವಂಥ ಸೌಭಾಗ್ಯ ಒಂದು ಸಿಕ್ಕಂತಾಗಿದೆ ಅವ್ರ ಕಡೆಯಿಂದ. ಆದ ಕಾರಣ ದಯಮಾಡಿ ಊರಿನ ಯುವಕರು ಎಲ್ಲ ಸಪೋರ್ಟಾಗಿ ನಿಂತಿದ್ದಾರೆ. ಇಂಥ ಒಂದು ದೇವಸ್ಥಾನ ನೋಡಲು ಅವಕಾಶ ಮಾಡಿಕೊಟ್ಟಂಥ ಪುನರಪಿ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಈ ದೇವಸ್ಥಾನಕ್ಕೆ 500 ವರ್ಷಗಳ ಇತಿಹಾಸ ಉಂಟು. ಈ ದೇವಸ್ಥಾನದ ಮೂರ್ತಿಗಳು ಕಾಣೆಯಾಗಿದ್ದಾವೆ. ಸ್ಥಳೀಯರನ್ನು ಕೇಳಿದಾಗ 2 ದೊಡ್ಡ ವಿಗ್ರಹಗಳು ಕಳ್ತನವಾಗಿವೆ. ಆ ನಂತರ ಎಚ್ಚೆತ್ತುಕೊಂಡು 2 ಸಣ್ಣ ವಿಗ್ರಹಗಳನ್ನು ಇಲ್ಲೇ ಪಕ್ಕದಲ್ಲಿ ಶ್ರೀ ಲಕ್ಷ್ಮೀಕಾಂತಿ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಪೂಜೆ ನಡೆಯುತ್ತಿದೆ ಎಂದು ಸ್ಥಳೀಯರು ಹೇಳಿರುವುದು. ಪುನರಪಿ ಟ್ರಸ್ಟ್ ಹಾಗೂ ಎಡತಲೆ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯ ಯಶಸ್ವಿಯಾಗಲಿ ಎಂದು ಈ ಮೂಲಕ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ದ ಚಾನಲ್.